ಗೆಟ್ ರೆಡಿ, ಸ್ಟಾರ್ಟ್. ಮುಖ್ಯ ವಿಚಾರಣೆ. ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರಿಂದ ಪ್ಯಾರ ನ್ಯಾಯಾಲಯದ ಮುಂದೆ ಇರುವ ಆರೋಪಿಯ ಪರಿಚಯ ನನಗೆ ಇದೆ. ಆತ ನನ್ನ ಮಾವ. ಫಿರ್ಯಾದಿ ಶಿವಣ್ಣರವರು ಕೂಡ ನನ್ನ ಮಾವ. ಚಾಸ 4 ಶಿವಮ್ಮ ನನ್ನ ಅಕ್ಕ. ಚಾಸ 6 ಸಿದ್ದೇಶ್ರವರು ಕೂಡ ನನ್ನ ಮಾವನಾಗಬೇಕು. ದುಡ್ಡಿನ ವಿಚಾರದಲ್ಲಿ ಆರೋಪಿ ಹಾಗೂ ಫಿರ್ಯಾದಿ ಶಿವಣ್ಣರವರ ನಡುವೆ ಗಲಾಟೆಯಾಗಿತ್ತು. ಸುಮಾರು 2 ವರ್ಷಗಳ ಹಿಂದೆ ಸಂಜೆ 6:30 ಗಂಟೆಗೆ ನಮ್ಮ ಗ್ರಾಮದ ಗೇಟ್ ಬಳಿ ಸದರಿ ಘಟನೆಯಾಗಿತ್ತು. ನಾನು ಗಲಾಟೆ ನಡೆದ ಬಳಿಕ ಸ್ಥಳಕ್ಕೆ ಹೋದಾಗ ಅಲ್ಲಿ ಫಿರ್ಯಾದಿ ನೆಲದಲ್ಲಿ ಬಿದ್ದಿದ್ದರು. ನಾನು ಮತ್ತು ನನ್ನ ಅಕ್ಕ ಚಾಸ 4 ಶಿವಮ್ಮರವರು ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಗಲಾಟೆಯಲ್ಲಿ ಏನು ಆಯಿತು ಎಂದು ನನಗೆ ಗೊತ್ತಿಲ್ಲ. ಪೊಲೀಸರು ನನಗೆ ಯಾವುದೇ ವಿಚಾರಣೆಯನ್ನು ಮಾಡಿರುವುದಿಲ್ಲ. ನಾನು ಪೊಲೀಸರಿಗೆ ಯಾವುದೇ ಹೇಳಿಕೆಯನ್ನು ನೀಡಿಲ್ಲ. ಬ್ರಾಕೆಟ್ ಈ ಹಂತದಲ್ಲಿ ಈ ಸಾಕ್ಷಿಯನ್ನು ಮಾನ್ಯ ಸಾಸರವರು ಭಾಗಶಃ ಪ್ರತಿಕೂಲ ಸಾಕ್ಷಿ ಎಂದು ಪರಿಗಣಿಸಿ ಪಾಟಿ ಸವಾಲಿಗೆ ಪರವಾನಗಿಯನ್ನು ಕೋರಿದ್ದು, ಪರವಾನಗಿಯನ್ನು ನೀಡಲಾಯಿತು. ಬ್ರಾಕೆಟ್ ಕ್ಲೋಸ್. ಪಾಟಿ ಸವಾಲು ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರವರಿಂದ ಆರೋಪಿ ಫಿರ್ಯಾದಿಯಿಂದ 1,00,000 ರೂಪಾಯಿ ಕೈಗಡ ಸಾಲವನ್ನು ಪಡೆದುಕೊಂಡು ವಾಪಸ್ಸು ಕೊಡದೆ ಸತಾಯಿಸುತ್ತಿದ್ದ ಎಂದರೆ ಸರಿ. ದಿನಾಂಕ 12/2/2020 ಬೆಳಿಗ್ಗೆ ಆರೋಪಿಗೆ ಫಿರ್ಯಾದಿ ಹಣವನ್ನು ಕೂಡಲೇ ನೀಡಬೇಕು, ಇಲ್ಲದಿದ್ದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವುದಾಗಿ ಜೋರು ಮಾಡಿದ್ದರು ಎಂದರೆ ಸರಿ. ದಿನಾಂಕ 12/2/2020 ಸಂಜೆ 5:30 ಗಂಟೆಗೆ
ಗ್ರಾಮದ ಬಳಿ ಇರುವ ಡಾಬಾ ಬಳಿ ನಾನು ಮತ್ತು ನನ್ನ ಅಕ್ಕ ಮೋಟಾರ್ ಸೈಕಲ್ನಲ್ಲಿ ವಾಪಸ್ಸು ಹೋಗುತ್ತಿರುವಾಗ ಕಚ್ಚಾ ರಸ್ತೆ ಪಕ್ಕದಲ್ಲಿ ಆರೋಪಿ ನನ್ನ ಮಾವನಿಗೆ ಬೈದಾಡುತ್ತಾ ಹೊಡೆಯುತ್ತಿದ್ದನು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಾನು ಮತ್ತು ನನ್ನ ಅಕ್ಕ ಗಲಾಟೆಯನ್ನು ಬಿಡಿಸಿದೆವು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಆರೋಪಿ ಫಿರ್ಯಾದಿಗೆ ಇನ್ನೊಮ್ಮೆ ಹಣ ಕೇಳಿದರೆ ನಿನ್ನ ಜೀವ ಸಹಿತ ಉಳಿಸುವುದಿಲ್ಲ ಎಂದು ತಿಳಿಸಿದನು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನಾವು ಫಿರ್ಯಾದಿಗೆ ಉಪಚರಿಸಿ ವಿಚಾರ ಮಾಡಿದಾಗ ಆರೋಪಿ ಅವರಿಗೆ ಹಲ್ಲೆ ಮಾಡಿದ ವಿಚಾರವನ್ನು ಮಗ ತಿಳಿಸಿದನು ಎಂದರೆ ಸರಿ. ನಾವು ಕಾರಿನಲ್ಲಿ ಫಿರ್ಯಾದಿಗೆ ಕರೆದುಕೊಂಡು ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿದೆವು. ನಂತರ ಬಸವೇಶ್ವರ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದೆವು ಎಂದರೆ ಸರಿ. ಫುಲ್ ಸ್ಟಾಪ್. ಈ ಬಗ್ಗೆ ನಾನು ಪೊಲೀಸರಿಗೆ ನನ್ನ ಹೇಳಿಕೆಯನ್ನು ನೀಡಿದ್ದೇನೆ ಎಂದರೆ ಸರಿ. ಫುಲ್ ಸ್ಟಾಪ್.